ನೀವು ಕಡಿಮೆ ಪ್ರೈಸ್ ಅಲ್ಲಿ ಸಪ್ಲೈಯರ್ಸ್ ಇಂದ ಪ್ರಾಡಕ್ಟ್ ನ ಇಂಪೋರ್ಟ್ ಮಾಡಬೇಕು ಅಂದ್ರೆ ಈ ತರ ಮಾಡಿ. ಡೇ ಇನ್ ದ ಲೈಫ್ ಆಫ್ ಎ ಆಂಟರ್ಪ್ರಿನರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಇವತ್ತು ಎದ್ದಿದ್ದೆ, ಆರಾಮಾಗಿ ಗ್ರೀನ್ ಟೀ ಕುಡಿದು ನಂದು ವರ್ಕ್ ಸ್ಟಾರ್ಟ್ ಮಾಡಿದೆ. ಕ್ಲೈಂಟ್ಸ್ ಮೆಸೇಜಸ್ ಎಲ್ಲ ಚೆಕ್ ಮಾಡೋದಿತ್ತು. ಅವರೊಂದು ಪ್ರಾಡಕ್ಟ್ ಇನ್ ಡಿಸೈನ್ ಕಳಿಸಿದ್ರು, ಅದೊಂದು ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಿದೆ. ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ನನ್ನ ಕೆಲಸ ಮುಗಿಸ್ಬಿಟ್ರೆ ನಾನು ಊಟ ಮಾಡೋದು. ಆರಾಮಾಗಿ ಟಿವಿ ನೋಡ್ತಾ ನೋಡ್ತಾ ಊಟ ಮುಗಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಕ್ಲೈಂಟ್ ಜೊತೆ ಮೀಟಿಂಗ್ ಮಾಡಿ ಅವ್ರ ರಿವ್ಯೂ ತಗೊಂಡೆ. ಅವ್ರೊಂದು ಕ್ವಶನ್ ಕೇಳಿದ್ರು, ಹೇಗೆ ಸಪ್ಲೈಯರ್ಸ್ ಜೊತೆ ನೆಗೋಷಿಯೇಟ್ ಮಾಡೋದು ಅಂತ. ನೋಡಿ, ನೀವು ಇ ಕಾಮರ್ಸ್ ಬಿಸ್ನೆಸ್ ನೀವು ಸಪ್ಲೈಯರ್ಸ್ ಹತ್ರ ಸೋರ್ಸ್ ಮಾಡ್ತಾ ಜಾಸ್ತಿ ನೆಗೋಷಿಯೇಟ್ ಮಾಡಬೇಕು ಅಂದ್ರೆ ಈ ಸ್ಟ್ರಾಟಜಿ ಯೂಸ್ ಮಾಡಿ. ಏನಂದ್ರೆ ನೀವು ಅಫ್ಕೋರ್ಸ್ 100-200 ಯೂನಿಟ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ಸ್ಟಿಲ್ ಏನ್ ಮಾಡಿ ಅಂದ್ರೆ 1000 ಯೂನಿಟ್ಸ್, 2000 ಯೂನಿಟ್ಸ್ ಅಥವಾ 5000 ಯೂನಿಟ್ಸ್ ನಾನು ಏನಾದ್ರು ನಿಮ್ಮ ಹತ್ರ ಖರೀದಿ ಮಾಡಿದ್ರೆ ಎಷ್ಟಾಗತ್ತೆ ಚಾರ್ಜಸ್ ಅದನ್ನ ಕೇಳಿ. ಅವಾಗ ನಿಮಗೆ ಗೊತ್ತಾಗತ್ತೆ ಸಪ್ಲೈಯರ್ಸ್ ಎಷ್ಟು ಕಡಿಮೆ ತನಕ ಹೋಗ್ತಾರೆ ಅವ್ರ ಪ್ರಾಡಕ್ಟ್ ಅಂತ. ಸೊ ಆ ಪ್ರೈಸ್ ಗೊತ್ತಾಗ್ಬಿಟ್ರೆ ನಿಮಗೆ ಅದನ್ನ ಲೆವರೇಜ್ ಮಾಡ್ಬೋದು ನೀವು ನೆಗೋಷಿಯೇಟ್ ಮಾಡ್ತಾ. ಸೊ ಅದನ್ನ ಆಸ್ ಎ ಟಾರ್ಗೆಟ್ ಪ್ರೈಸ್ ಯೂಸ್ ಮಾಡ್ಬೋದು ಟು ನೆಗೋಷಿಯೇಟ್. ಆಮೇಲೆ ಈವ್ನಿಂಗ್ ಜಿಮ್ಮಿಗೆ ಬಂದೆ. ಇವತ್ತು ಲೆಗ್ ವರ್ಕೌಟ್ ಇಂದ ಸ್ಟಾರ್ಟ್ ಮಾಡಿದೆ. ಸೊ ಲೆಗ್ಸಿಗೆ ನಾನು 3 ವೇರಿಯೇಷನ್ಸ್ ಮಾಡ್ತೀನಿ. 12 reps ಇಂದು 3 ಸೆಟ್ಟು. ಆಮೇಲೆ ಬೈಸಿಪ್ಸ್ ವರ್ಕೌಟು, ಬೈಸಿಪ್ಸಿಗೂ 3 ವೇರಿಯೇಷನ್ಸ್ ಮಾಡ್ತೀನಿ. ಆಮೇಲೆ ಫಿನಿಶಿಂಗ್ ವಿತ್ ರೀಚರ್ ಕರ್ಲ್. ಆಮೇಲೆ ಹಾಗೆ ಆ್ಯಪ್ಸ್ ವರ್ಕೌಟ್ ಮಾಡಿಬಿಟ್ಟು ಸ್ವಲ್ಪ ಕಾರ್ಡಿಯೋನು ಮುಗಿಸ್ಬಿಟ್ಟು ಸ್ವಲ್ಪ ಪ್ರೋಗ್ರೆಸ್ ಚೆಕ್ ಮಾಡಿದೆ. ಇನ್ನೊಂದು ಲಾಸ್ಟ್ 5 ಕಿಲೋ ಫ್ಯಾಟ್ ಲಾಸ್ ಮಾಡಿದ್ರೆ ಅವಾಗ ಕಂಪ್ಲೀಟ್ ಶ್ರೆಡ್ಡೆಡ್ ಲುಕ್ ಬರುತ್ತೆ. ವರ್ಕೌಟ್ ಮುಗಿಸಿ ಮನೆಗೆ ಬಂದು ನಾನು ಸೆಕೆಂಡ್ ಮೀಲ್ ಮಾಡಿದೆ. ಅರೌಂಡ್ 10 o'clock ಆಗ್ಬಿಟ್ಟಿತ್ತು. ಆಮೇಲೆ ನೈಟ್ ಒಂದು ಡಿಸ್ಕವರಿ ಸೇಲ್ಸ್ ಕಾಲ್ಸ್ ಇತ್ತು. ಸೊ ಅದು ಕನ್ವರ್ಟ್ ಆಯಿತು. ಆಮೇಲೆ ನಮ್ಮ ಕ್ಲೈಂಟ್ಸ್ ಎಲ್ಲ ಲಿಸ್ಟಿಂಗ್ಸ್ ಎಲ್ಲ ಚೆಕ್ ಮಾಡಿ, ಸೇಲ್ಸ್ ಎಲ್ಲ ಚೆಕ್ ಮಾಡಿ, ಆಪ್ಟಿಮೈಸ್ ಮಾಡಿ ಇವತ್ತು ಸ್ವಲ್ಪ ಬೇಗ ಮಲಗಬೇಕು, ಯಾಕಂದ್ರೆ ನಾಳೆ ಒಂದು ಸ್ಪೆಷಲ್ ಡೇ ಇದೆ.